ಗುರುರ್ಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಕಲ ವಿಶೇಷವಾಗಿರ್ತಕ್ಕಂಥ ಗುರುಮಾರ್ಗ ಜ್ಯೋತಿಷ್ಯವನ್ನು ಕೇಳ್ತಕ್ಕಂಥವ್ರು ಮತ್ತು ವಾಹಿನಿಯನ್ನು ವೀಕ್ಷಿಸ್ತಕ್ಕಂಥವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ. ಬಹುದಿವಸದ ನಂತರ ಈ ವಾಹಿನಿಗೆ ಮತ್ತೆ ನಾವು ಮರುಕಳಿಸಿ ಬೇಡಿಕೆಯ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತಿನ ಏಪ್ರಿಲ್ ತಿಂಗಳ ಭವಿಷ್ಯದಲ್ಲಿರ್ತಕ್ಕಂಥದ್ದು ಧನುಸ್ಸು ರಾಶಿಯ ಭವಿಷ್ಯ. ಈ ಮಾಸ ಭವಿಷ್ಯ ಹೇಗಿರುತ್ತೆ, ಧನು ರಾಶಿಯವರು ಹೇಗೆ ಬದುಕ್ತಾರೆ, ಈ ತಿಂಗಳು ಹೇಗೆ ಅವ್ರ ಜೀವನದಲ್ಲಿ ನಡೆಯುತ್ತೆ ಅನ್ನತಕ್ಕಂಥ ಸೂಚನೆ ಕೊಡುವಂಥದ್ದು ಭಾಳಷ್ಟು ಉತ್ತಮವಾದಂಥ ಮಾಸ ಅಂತ ಹೇಳ್ಬೋದು. ಕಾರಣ ಏನಂದರೆ, ಈ ಗುರು ಸಪ್ತಮದಲ್ಲಿ ಇರುವಂಥದ್ರಿಂದ ಸಮಸಪ್ತಮಿ ಯೋಗ ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ನೀವು ಸ್ನೇಹಿತರಿಂದ ಕಳ್ಕೊಂಡಿದ್ದು ಅಥವಾ ಸಂಗಾತಿಯಿಂದ ಕಳ್ಕೊಂಡಿದ್ದು ಅಥವಾ ಪ್ರೀತಿಯನ್ನು ಹಣ ಅನ್ನೋದು ಅಥವಾ ಏನೋ ನಿಮ್ಮ ಜೀವನದಲ್ಲಿ ಕಳ್ಕೊಂಡಿದ್ದು ಪುನರ್ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತಾಯಿದೆ. ಇಂಥ ಒಂದು ಅವಕಾಶವನ್ನು ಗುರು ನಿಮ್ಗೆ ಕಲ್ಪಿಸಿಕೊಡ್ತಾ ಇದ್ದಾನೆ. ಈ ಮಾಸದಲ್ಲಿ ವಿಶೇಷವಾದ ಸ್ಥಾನವನ್ನು ನಿಮಗೆ ಸಿಗುತ್ತೆ. ಯಾಕಂದರೆ 9ರಲ್ಲಿ ಕೇತು ಇರುವುದರಿಂದ ಸಹ ಪಿತೃಗಳ ಒಂದು ಪ್ರಸನ್ನತೆ ಅಂತ ಹೇಳ್ತೀವಿ. ಮಾತಾಮಹ ಮತ್ತು ಪಿತಾಮಹಿ ಅಂತ ಹೇಳ್ತೀವಿ. ಪಿತಾಮಹಿ ಅಂತಕ್ಕಂಥದ್ದಕ್ಕೆ ರಾಹುವಾದರೆ ಮಾತಾಮಹ ಅಂತಕ್ಕಂಥದ್ದು ಕೇತು ಆಗ್ತಾನೆ. ಇಂಥ ಒಂದು ಕೇತು ಅಂದರೆ ನಿಮ್ಮ ತಾಯಿಯ ತಂದೆಯ ಕೃಪೆ ಅಂತಕ್ಕಂಥದ್ದು ತಾತ ಅಂತ ಹೇಳ್ತೀವಿ. ಅಂಥ ತಾತನಿಂದ ಕೂಡ ಮತ್ತು ತಂದೆಯಿಂದಲೂ ಕೂಡ ವಿಶೇಷವಾದಂಥ ಪ್ರೀತಿ ಅಥವಾ ಅವರ ಸಂಪತ್ತು ಅಥವಾ ಅವರ ಆಶೀರ್ವಾದ ಇದೆಲ್ಲವೂ ಕೂಡ ನಿಮಗೆ ಈ ಮಾಸದಲ್ಲಿ ದೊರಕುವಂಥದ್ದು ಯೋಗ. ಅದರ ಜೊತೆಯಲ್ಲಿ 3ನೇ ಮನೆಯಲ್ಲಿ ರಾಹು ಇರೋದರಿಂದ ತಮ್ಮನ ಬದುಕಿನಲ್ಲಿ ಏಳಿಗೆಯನ್ನು ಕಾಣ್ತೀರಾ. ಆದರೆ ಸ್ವಲ್ಪ ತಮ್ಮನಿಂದ ವಿರೋಧಗಳನ್ನು ಅಂದರೆ ಬಂಧುಗಳಿಂದ ವಿರೋಧವನ್ನು ವ್ಯಕ್ತ ಆಗುತ್ತೆ ನಿಮ್ಮ ಮೇಲೆ. ಹಾಗಾಗಿ ಅವ್ರ ಜೊತೆಯಲ್ಲಿ ವ್ಯವಹಾರವನ್ನು ನೀವು ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ ಅಂತ ಹೇಳ್ಬೋದು. ಈ ಸಂಬಂಧಗಳೇ, ಆದರೆ ವ್ಯವಹಾರಕ್ಕೆ ಬಂದಾಗ ಸಂಬಂಧಕ್ಕೆ ಅರ್ಥ ಇಲ್ಲ. ಇಂಥ ಒಂದು ಸ್ಥಿತಿ ನಿಮಗೆ ಮತ್ತು ನಿಮ್ಮ ಬಂಧುಗಳಿಗೆ ತಲುಪುತ್ತೆ. ಇದಕ್ಕೆ ಅವಕಾಶ ಯಾರು ಮಾಡಿಕೊಡ್ತಾರೆ ಅಂದರೆ ಅತಿಯಾದ ನಂಬಿಕೆ, ಅತಿಯಾದ ಬಂಧು ಪ್ರೇಮ, ಅತಿಯಾದ ವ್ಯವಹಾರದ ವಿಷಯಗಳು. ಇದನ್ನು ಸ್ವಲ್ಪ ನೀವು ಬದಿಗಿಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಬಂಧುಗಳ ಜೊತೆ ನಿಮ್ಮ ವ್ಯವಹಾರಗಳನ್ನು ಕಡಿಮೆ ಮಾಡಿಕೊಂಡು ಆ ಬಂಧುತ್ವವನ್ನು ಉಳಿಸ್ಕೊಳ್ಳಿ. ಈ ತಿಂಗಳು ಮತ್ತು ಈ ತಿಂಗಳೆಲ್ಲ ಸುಮಾರಾಗಿದೆ ಇದು ಸಮಯ. ಹಾಗಾಗಿ ಇದು ಬಹುದಿವಸದ ಕಾಲ, ಈ ವರ್ಷದ ಕೊನೆಯವರೆಗೂ ಇದರ ಎಫೆಕ್ಟ್ಗಳನ್ನು ಕಾಣುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಈ ರಾಹು ನಿಮಗೆ 3ನೇ ಮನೆಯಲ್ಲಿ ಇರೋದರಿಂದ ಬಂಧುಗಳ ಏಳಿಗೆ ನಿಮಗೆ ತುಂಬ ಉತ್ತಮ ಆಗುತ್ತೆ. ಅವರು ಚೆನ್ನಾಗಿರ್ತಾರೆ ಅಂತ ನಿಮ್ಗೆ ಅನಿಸುತ್ತೆ, ಇರ್ತಾರೆ ಕೂಡ. ಆದರೆ ಅವರೇ ನಿಮ್ಮ ಮೇಲೆ ಷಡ್ಯಂತ್ರಗಳನ್ನು ಮಾಡುವುದು. ಬಂಧುಗಳಂದರೆ ದಾಯಾದಿಗಳು ಸಹ ಆಗ್ತಾರೆ. ಹಾಗಾಗಿ ಅವ್ರ ಜೊತೆ ನೀವು ವ್ಯವಹಾರಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಸಂಬಂಧಗಳನ್ನು ಹೇಗಿರುತ್ತೋ ನೈಜವಾಗಿ ಇಟ್ಟುಕೊಂಡು ಹೋಗಿ ಅಂತ ಹೇಳ್ಬೋದು. ಧನುಸ್ಸು ರಾಶಿಯವರಿಗೆ 4ನೇ ಮನೆಯಲ್ಲಿ ಶನಿ ಬುಧ ಕುಜ ಇದ್ದಾರೆ. ಈ ಶನಿ ಬುಧ ಮತ್ತು ಕುಜ ಹೇಗಿರ್ತಾರಪ್ಪ ಅಂತ ಹೇಳಿದ್ರೆ, ಈ 4ನೇ ಮನೆ ಅಂದರೆ ಇದು ಸುಖ ಭಾವ. ಸುಖ ಅಂದರೆ ಇಲ್ಲಿ ವಾಹನಾದಿ ಯೋಗ ಪ್ರಾಪ್ತಿ ಯೋಗ ಅಂತ ತೋರಿಸ್ಕೊಡ್ತಾ ಇದೆ. ನಿಮಗೆ ಶನಿ ಬರೋದರಿಂದ ವಾಹನ ಪ್ರಾಪ್ತಿ ಯೋಗ, ಬುಧ ಬರೋದರಿಂದ ನಿಮಗೆ ವಿಶೇಷವಾದಂಥ ವ್ಯಾಪಾರಗಳು ವೃದ್ಧಿಯಾಗುವಂಥ ಯೋಗ, ಕುಜ ಬರೋದರಿಂದ ಭೂಮಿ ಪ್ರಾಪ್ತಿ ಯೋಗ ಅಂತ ಕೂಡ ಹೇಳಿ ಸ್ಥಿರ ಆಸ್ತಿಯನ್ನು ಮಾಡ್ತಕ್ಕಂಥ ಯೋಗ. ಚಿರ ಸ್ಥಿರ ಎರಡೂ ಕೂಡ ಇಲ್ಲಿ ಸಿಗುತ್ತೆ. ಶನಿಯಿಂದ ಚರವನ್ನತಕ್ಕಂಥ ಸಂಪತ್ತು ಸಿಕ್ಕರೆ, ಬುಧ ಮತ್ತು ಕುಜನಿಂದ ಸ್ಥಿರ ಸಂಪತ್ತನ್ನು ಸಿಗುವಂಥ ಯೋಗ ಇದೆ. ಈ ಮಾಸದಲ್ಲಿ ವಿಶೇಷವಾದಂಥ ಒಂದು ಪ್ರಾಪರ್ಟಿ ಮಾಡುವಂಥ ಯೋಗ ಅಥವಾ ಅದರ ಬಗ್ಗೆ ಯೋಚನೆ, ನೀವು ಫಂಡಮೆಂಟಲ್ ಆಗಿ ಯೋಚನೆ ಮಾಡುವಂಥ ಒಂದು ಕ್ರಿಯೆಗೆ ನೀವು ಅದಕ್ಕೆ ನಾಂದಿ ಹಾಡ್ತೀರಾ ಅಂತ ಹೇಳ್ಬೋದು. ಇಂಥ ಒಂದು ಸಮಯ ಪೂರ್ಣ ತೆಗೆದುಕೊಂಡು ಹೋಗುವಂಥದ್ದಾಗುತ್ತೆ. ಈ ಸೂರ್ಯ ನಿಮಗೆ 5ನೇ ಮನೆಯಲ್ಲಿ ಬಂದಿದ್ದರಿಂದ, ಸೂರ್ಯ ಅಂತ ಹೇಳಿದರೆ ನಿಮಗೆ ಮಗನಾಗಿ, ಸ್ನೇಹಿತನಾಗಿ, ಜೊತೆಗಾರನಾಗಿ ಅಥವಾ ನಿಮಗೆ ಪೂರ್ವ ಪುಣ್ಯದ ಫಲದಿಂದ ನಿಮ್ಗೆ ಯಾರಾದರೂ ಒಬ್ಬರು ಇದಕ್ಕೆ ಮತ್ತಿಷ್ಟು ಕೋಆಪರೇಟಿವ್ ಕೊಡ್ತಾರೆ. ಹಾಗಾಗಿ ಆ ಪ್ರಾಪರ್ಟಿ ಮಾಡೋಕ್ಕೆ ನಿಮಗೆ ತುಂಬ ಈಸಿ ಆಗುವಂಥದ್ದಾಗುತ್ತೆ. ಸ್ಥಿರಾಸ್ತಿ ಮಾಡುವಂಥ ಕಾಲ ಏಪ್ರಿಲ್ 2026ನೇ ಇಸವಿ ಏಪ್ರಿಲ್ ತಿಂಗಳು 19 ತಾರೀಕಿನ ಒಂದು ಆ ಸಂಧಿ ಕಾಲದಲ್ಲಿ ಖಂಡಿತ ನೀವು ಅದನ್ನು ಮಾಡ್ತೀರಾ ಅಥವಾ ಮಾಡಬೇಕು ಅನ್ನೋಂಥ ಯೋಚನೆ ಕೂಡ ನಿರ್ಧಾರ ಆಗುತ್ತೆ ಅಂತ ಹೇಳ್ತೀವಿ. ಇಂಥ ಒಂದು ಯೋಗ ಕೂಡ ನಿಮಗೆ ಬಂದುಬಿಡುತ್ತೆ. ಆ ಯೋಗಕ್ಕೆ ಸ್ಫೂರ್ತಿಯಾಗಿ ಕೊಡ್ತಕ್ಕಂಥದ್ದಕ್ಕೆ ನಿಮ್ಮ ಶ್ರದ್ಧೆ, ಭಕ್ತಿ, ಭಾವ. ಯಾಕಂದರೆ ನಿಮ್ಮ ರಾಶಾಧಿಪತಿಯೇ ನಿಮ್ಗೆ ನೋಡ್ತಾ ಇರೋದ್ರಿಂದ ನಿಮಗೆ ಗುರುಬಲ ಅಲ್ಲಿ ಸಿಗ್ತಾ ಇದೆ. ಗುರು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಇವತ್ತಿನವರೆಗೂ ಪಟ್ಟ ಪರಿಶ್ರಮಕ್ಕೆ ಅಂತಿಮವಾಗಿ ನಿಮಗೊಂದು ಒಳ್ಳೆಯ ಒಂದು ರೀತಿಯಲ್ಲಿ ನಿಮಗೊಂದು ಟರ್ನಿಂಗ್ ಪಾಯಿಂಟ್ ಕೊಡ್ತಾ ಇದ್ದಾನೆ. ಹಾಗೆಯೇ ಈ ಕೇತು ಕೂಡ ಹೇಳಿದೆ, ನಿಮಗೆ ಭಾಗ್ಯದಲ್ಲಿ ಇರೋದ್ರಿಂದ ಪಿತೃಗಳ ಕೃಪೆ ಕೂಡ ನಿಮಗೆ ಸಿಗುತ್ತೆ. ಅಜ್ಜಿ, ತಾತ, ಮುತ್ತಾತ ಇತ್ಯಾದಿಗಳಿಂದ ಕೂಡ ನಿಮಗೆ ಒಳ್ಳೆಯ ಕೃಪೆಯನ್ನು ಕೊಡ್ತಾ ಆಗುತ್ತೆ. ಅದ್ರ ಕೆಲವೊಂದು ಸಾರಿ ಏನಾಗುತ್ತೆ, ಈ ಪಂಚಮದಲ್ಲಿ ಶುಕ್ರ ಬಂದಾಗ ಶುಕ್ರನಿಗೂ ಗುರುನಿಗೂ ಆದಷ್ಟು ಆಗೋಲ್ಲ. ಇಲ್ಲಿ ಇನ್ನೊಂದಾಗುತ್ತೆ, ಹೆಣ್ಣು ಮಕ್ಕಳ ಬಗ್ಗೆ ಚಿಂತೆ ಮಾಡುವಂಥದ್ದು. ನಿಮ್ಗೆ ಯಾರಾದರೂ ಹೆಣ್ಮಕ್ಳಿದ್ದು ಅವ್ರ ಮದುವೆ ಬಗ್ಗೆ ಯೋಚನೆ, ಅವ್ರ ಎಜುಕೇಷನ್ ಬಗ್ಗೆ ಯೋಚನೆ, ಅವ್ರ ಜೀವನದಲ್ಲಿ ಎಲ್ಲೋ ಒಂದು ಕಡೆ ದಾರಿ ಹೋಗ್ತಾ ಇದೆ, ತಪ್ತಾ ಇದೆ ಅಥವಾ ತಪ್ಪಿಸಬಾರ್ದು ಏನೇನೋ ಯೋಚನೆ ನೀವು ಮಾಡ್ತಾ ಇದ್ದೀರಾ. ಆದರೆ ಶುಕ್ರ ಎಲ್ಲೋ ಒಂದು ಕಡೆ ನಿಮಗೆ ಅಲ್ಲಿ ಹರ್ಟ್ ಮಾಡ್ತಾನೆ. ಅಂದರೆ ಹೆಣ್ಣು ಮಕ್ಕಳಿಂದ ತೊಂದರೆಗಳನ್ನು, ಗಂಡು ಮಕ್ಕಳಿಂದ ತೊಂದರೆ ಭಾಳ ಕಡಿಮೆ. ಹಾಗಾಗಿ
ಹೆಣ್ಣು ಮಕ್ಕಳಿಂದ ತೊಂದರೆಗಳನ್ನು ಅಥವಾ ಅವ್ರ ಬಗ್ಗೆ ಚಿಂತೆಗಳನ್ನು ಮಾಡಿ ಮಾನಸಿಕವಾಗಿ ನೀವು ಸ್ವಲ್ಪ ವೇದನೆಯನ್ನು ಪಡ್ತೀರಾ ಅಂತಕ್ಕಂಥದ್ದನ್ನು ಕಾಣ್ತಾ ಇದೆ. ಹಾಗಾಗಿ ತಾವು ಆದಷ್ಟು ನಿಮ್ಮ ಹೆಣ್ಣು ಮಕ್ಕಳ ವಿಷಯದಲ್ಲಿ ತಗೊಳ್ಳುವಂಥ ಕೆಲವು ನಿರ್ಧಾರಗಳು ನಿಮ್ಮ ಸ್ವಯಂಭೂವಾಗಿರಬಾರ್ದು, ಅವರಿಗೆ ಕೂಡ ಯೋಗ್ಯವಾಗಿರಬೇಕು, ಅವರು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚೆನ್ನಾಗಿರಬೇಕು ಅನ್ನೋ ಹಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ದೋಷಗಳನ್ನು ಅವರ ಜಾತಕವನ್ನು ಗಮನಿಸಿ, ನಿಮ್ಮ ಜಾತಕವನ್ನು ಗಮನಿಸಿ, ಅಲ್ಲಿ ಯಾಕೆ ಆಗ್ತಾ ಇದೆ, ಏನು ಕಾರಣ, ಪೂರ್ವ ಜನ್ಮದ ಕರ್ಮದ ಏನು ಫಲ ಇದೆ, ಇದ್ರ ಬಗ್ಗೆ ತಿಳ್ಕೊಂಡು ನೀವು ಈ ಮಾಸದಲ್ಲಿ ಎಲ್ಲೋ ಒಂದು ಕಡೆ ಪರಿವರ್ತನೆಯನ್ನು ಮಾಡಿಕೊಳ್ಳಿ. ಇಲ್ಲದೆ ಹೋದ ಪಕ್ಷದಲ್ಲಿ ಏನಾಗುತ್ತೆ, ಪುತ್ರಿಯಿಂದ ಸ್ವಲ್ಪ ನೋವುಗಳನ್ನು ತಿಂತಾರೆ ಅಂತ ಹೇಳ್ಬೋದು. ಅದಕ್ಕೆ ಇಷ್ಟು ವಯಸ್ಸು ಅಷ್ಟು ವಯಸ್ಸು ಅಂತ ಹೇಳೋಕ್ಕಾಗಲ್ಲ. ಚಿಕ್ಕ ಮಗು ಇದ್ದರೂ ಅತಿ ಪ್ರೀತಿಯ ಮುದ್ದಿನ ಮಗಳು ಇರ್ತಾಳೆ, ಎಲ್ಲ ಒಂದು ಕಡೆ ಆ ಮಗುವಿಗೆ ಬಾಲಗ್ರಹ ಇಷ್ಟ, ಬಾಲಗ್ರಹ ದೋಷ, ಆರೋಗ್ಯದಲ್ಲಿ ವ್ಯತ್ಯಾಸ ಇತ್ಯಾದಿಗಳಾದಾಗ ಅದೊಂದು ವೇದನೆಯೇ. ಯಾಕಂದರೆ ಆ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿಸ್ತಿರ್ತೀರಿ, ಸಡನ್ಲಿ ಆ ಮಕ್ಕಳಲ್ಲಿ ಎಲ್ಲೋ ಒಂದು ಕಡೆ ತೊಂದರೆಗಳಾದಾಗ ನೋವನ್ನು ಅನುಭವಿಸಬೇಕಾಗುತ್ತೆ. ಸ್ವಲ್ಪ ಉತ್ತಮವಾದಂಥ ಸ್ಥಿತಿಯಲ್ಲಿ ಎಜುಕೇಷನ್ ಮೂಮೆಂಟಲ್ಲಿ ಅವರಿಗೆ ತೊಂದರೆಗಳಾಗ್ತಾ ಇದ್ದರೆ ಅದು ಮಾನಸಿಕ ನೋವು ಬರುತ್ತೆ. ಹಾಗಾಗಿ ಅತಿಯಾಗಿ ಪ್ರೀತಿಸುವಂಥ ಹೃದಯವಂತರಾಗಿರ್ತಕ್ಕಂಥ ನಿಮಗೆ ಆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ನೋವುಗಳನ್ನು ಅನುಭವಿಸುವಂಥ ಸ್ಥಿತಿ ಈ ಮಾಸದಲ್ಲಿದೆ. ಜಾಗೃತಿ ವಹಿಸ್ಕೊಳ್ಳಿ. 19ರ ನಂತರ ಸ್ವಲ್ಪ ಪರಿವರ್ತನೆ ಆಗುತ್ತೆ, ಆದರೆ 19ರವರೆಗೂ ಸ್ವಲ್ಪ ಮಾನಸಿಕ ನೋವು ಇರುತ್ತೆ ಅಂತ ಹೇಳ್ತಾ ಈ ಧನುಸು ರಾಶಿಯವರ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.